ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಗಲ್ ಸ್ಟೆಪ್ ಕ್ರೋಶಾಕುಚ್ಚು ಡಿಸೈನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೇ ಫ್ರೆಂಡ್ಸ್ ಆ ಡಿಸೈನ್ ತುಂಬಾ ಈಸಿ ಹಾಕೋದು. ಇದರಲ್ಲಿ ನಾನು 2 ಡಿಸೈನ್ನ ಮಿಕ್ಸ್ ಮಾಡಿದ್ದೀನಿ. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಮತ್ತು ಇನ್ನೊಂದು ಸಿಂಪಲ್ ಆರ್ಚ್ ಡಿಸೈನ್. ಸೊ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಗಲ್ ಸ್ಟೆಪ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ಅದಕ್ಕೆ ಬ್ಲೂ ಕಲರ್ ಆರಳಿ ದಾರವನ್ನು ತೊಗೊಳ್ಳೋಣ. ನಾನು ರಾಯಲ್ ಬ್ಲೂ ತೊಗೊಂಡಿದ್ದೀನಿ. ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೇಫ್ಟಿಗೋಸ್ಕರ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಓಪನ್ ಆಗೋದಿಲ್ಲ. ಸೊ ಎರಡು ನಾವು ಲಾಕನ್ನು ಮಾಡಿಕೊಂಡ್ರೆ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಡಿಸೈನ್ ರೌಂಡ್ ಬೀಡನ್ನು ತೊಗೊತಾ ಇದ್ದೀನಿ. ನಿಮಗೆ ಈ ಥರ ಡಿಸೈನ್ ಬೀಡ್ ಬೇರೆ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕ್ಕೋಬೋದು. ಸೊ ಬೀಡನ್ನು ಹಾಕಿದ ನಂತರ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಆರಳಿನೂ ಲಾಕ್ ಆಗಿರಬೇಕು. ನಂತರ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಳ್ಳೋಣ. ಅಂದರೆ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೀಡಲ್ನ ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳೋಣ, ತುಂಬ ಹತ್ತಿರ ಬೇಡ. ನಾನಿಲ್ಲಿ ಸ್ಲ್ಯಾಂಟಿಂಗ್ ಆರ್ಟ್ಸ್ನ ಮಾಡೋದ್ರಿಂದ ಸ್ವಲ್ಪ ಸ್ಲ್ಯಾಂಟಾಗಿ ನೀಡಲ್ನ ಇಟ್ಕೊಂಡು ಒಂದು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಅಂದರೆ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೋಬೇಕು. ಸೊ ನಂತರ ನಾವಿಲ್ಲಿ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನಾವು ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು. ಸೊ ಇದರಲ್ಲಿ ಡಬಲ್ ಕ್ರೋಶೆ ಎಷ್ಟು ಫಿಲ್ ಆಗೋದಕ್ಕೆ ಸಾಧ್ಯ ಅಷ್ಟನ್ನು ನಾವು ಫಿಲ್ ಮಾಡ್ಕೊತಾ ಹೋಗಬೇಕು. ಒಟ್ಟು ನಾವು ಕೌಂಟನ್ನು ಮಾಡ್ಕೋಬೇಕು. ಎಂಡಿಂಗ್ನಲ್ಲಿ ಡಿಸೈನ್ ಎಂಡು ಆದಮೇಲೆ ಈ ಡಿಸೈನ್ ಈಗ ಹಾಕ್ಕೊತಿದ್ದೀವಲ್ಲ ಸ್ಲ್ಯಾಂಟಿಂಗ್ ಆರ್ಟ್ಸ್, ಇದು ನಾವು ಫಿಲ್ ಮಾಡಿದ ನಂತರ ಎಷ್ಟು ನೀವು ಸ್ಲ್ಯಾಂಟಿಂಗ್ ಆರ್ಟ್ಸ್ಗೆ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡ್ರಿ ಅಂತ ಕೌಂಟನ್ನು ಮಾಡ್ಕೊಳ್ಳಿ. ಕೌಂಟನ್ನು ಮಾಡೋದ್ರಿಂದ ನೀವು ಕಂಪ್ಲೀಟಾಗಿ ಡಿಸೈನ್ನ ಸ್ಲ್ಯಾಂಟಿಂಗ್ ಆರ್ಟ್ಸ್ನ ಅಷ್ಟೇ ನಾವು ಕೌಂಟ್ ಮಾಡ್ಕೊಂಡಿರ್ತೀರ. ಇನ್ ಕೇಸ್ ಇಲ್ಲಿ ನೀವು ಇಲ್ಲಿ 14 ಮಾಡ್ಕೊಂಡಿದ್ರೆ 14 ನಾವು ಹೋಲ್ ಡಿಸೈನ್ ಹಾಕ್ಕೋಬೇಕು. ನಾವು ಡಿಸೈನ್ ಕಂಪ್ಲೀಟ್ ಆಗಿದ ನಂತರ ಅದು ಯಾವ ಲೆವೆಲ್ಗೆ ಬರುತ್ತೆ ಆ ಪ್ಲೇಸ್ಗೆ ಸರಿಯಾಗಿ ಲಾಕನ್ನು ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡಬೇಡಿ, ತುಂಬ ಲೂಸಾಗೂ ಸಹ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಸ್ಲ್ಯಾಂಟಿಂಗ್ನಲ್ಲಿ ಇರಬೇಕು. ನಂತರ ನೋಡಿ ತೋರಿಸ್ತಾ ಇದ್ದೀನಿ. ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಂಡು 3 ಚೈನ್ ಡಿಸ್ಟೆನ್ಸ್ಗೆ ಸರಿಯಾಗಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ 3 ಚೈನ್ನ ಹಾಕ್ಕೊಂಡು 3 ಚೈನನ್ನು ಲಾಕನ್ನು ಮಾಡಿಕೊಂಡೆ. ಲಾಕ್ ಮಾಡಿದ ನಂತರ ನೋಡ್ಕೊಳ್ಳಿ ಹೇಗೆ ಹಾಕ್ತೀನಿ ಅಂತ. ಕಂಟಿನ್ಯೂ ಡಿಸೈನನ್ನು ದಾರವನ್ನು ಮೇಲ್ಭಾಗ ಮಾಡಿ ನಾನಿಲ್ಲಿ ಫ್ಲವರ್ ಡಿಸೈನ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಫ್ಲವರ್ ಬೀಡನ್ನು ಹಾಕ್ಕೊಂಡು ಇನ್ಸರ್ಟ್ ಮಾಡಿ ಬೀಡನ್ನು ಸಹ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಬೀಡ್ನ ಲೆವೆಲ್ಗೆ ನಾವಿಲ್ಲಿ ಸ್ಯಾಂಪಲ್ ಪೀಸ್ ಅಥವಾ ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಡಿಸೈನನ್ನು ರಿವರ್ಸ್ ಮಾಡ್ಕೊಳ್ಳೋಣ. ರಿವರ್ಸ್ ಮಾಡಿಕೊಂಡು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ಚೈನ್ನ ಹಾಕಬೇಕಾದ್ರೆ ನಿಮಗೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಲಾಕ್ಗೆ ಆಗೋದಿಲ್ಲ ಅಂದರೆ ನಂತರ ನಾನಿಲ್ಲಿ 6 ಚೈನನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಟೈಟಾಗಿ ಹಾಕಿದ್ರೆ ಡಿಸೈನ್ ಸುಕ್ಕಾಗುತ್ತೆ. ಸೊ ಆ ಲಾಕಿಗೆ ನಾವು 3 ಚೈನ್ ಹಾಕಿದ್ವಲ್ಲ, ಲಾಕಿಗೆ ಎಷ್ಟು ಡಿಸ್ಟೆನ್ಸ್ನಲ್ಲಿ ನಮಗೆ ಚೈನ್ ಬರುತ್ತೆ ಅಷ್ಟು ನಾವು ಚೈನ್ಗಳನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ನಂತರ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಒಟ್ಟು 6 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ನಂತರ 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ 6 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 6 ಚೈನ್ಗೆ ನಾವಿಲ್ಲಿ ಡಬಲ್ ಕ್ರೋಶೆಯನ್ನು ಮಾಡ್ಕೊತ ಹೋಗ್ಬೋದು. ನೀವು ಬೇಕಾದ್ರೆ ಇಲ್ಲಿ ತ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು. ನಾನಿಲ್ಲಿ ತ್ರಿಬಲ್ ಕ್ರೋಶೆನ ಮಾಡ್ತಾಯಿಲ್ಲ, ಡಬಲ್ ಕ್ರೋಶೆನ ಮಾತ್ರ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ, ಎಷ್ಟು ತ್ರಿಬಲ್ ಕ್ರೋಶೆನ ನೀವು ಮಾಡಿಕೊಂಡ್ರೆ ಅಷ್ಟೇ ತ್ರಿಬಲ್ ಕ್ರೋಶೆನ ಹೋಲ್ ಡಿಸೈನ್ ಮಾಡ್ಕೋಬೇಕು. ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 6 ಡಬಲ್ ಕ್ರೋಶೆನ ಮಾಡ್ಕೊತೀನಿ. ಅದರ ಮಿಡಲ್ನಲ್ಲಿ ಮತ್ತೆ ನಾನು 2 ಚೈನನ್ನು ಹಾಕೋದಕ್ಕೋಸ್ಕರ. ಇನ್ ಕೇಸ್ ನೀವು ಇಲ್ಲಿ 6 ಇಲ್ಲ 5 ಇಲ್ಲ 8 ಈ ಥರ ಮಾಡ್ಕೊತೀನಿ ಅಂದರೆ ಅಷ್ಟೇ ನಾನು 2 ಚೈನ್ ಹಾಕಿದ ನಂತರ ನೆಕ್ಸ್ಟ್ ಅಷ್ಟನ್ನೇ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ ನಾನಿಲ್ಲಿ 6 ಡಬಲ್ ಕ್ರೋಶೆನ ಹಾಕಿದ ನಂತರ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನಂತರ ಮತ್ತೆ ಸೂಜಿ ಮೇಲೆ ದಾರವನ್ನು ತೊಗೊಳ್ಳೋಣ. ಮತ್ತೆ ಹಾಗೆಯೇ ಇನ್ನು ಉಳಿದ 6 ಚೈನನ್ನು ನಾವು ಕಂಪ್ಲೀಟಾಗಿ ಹಾಕ್ಕೊತಾ ಹೋಗಬೇಕು. ಸೊ ನಾವಿಲ್ಲಿ 7 ಹಾಕ್ಕೊಂಡಿದ್ರೆ 2 ಚೈನ್ ಹಾಕಿದ ನಂತರ ಮತ್ತೆ 7ಅನ್ನು ಹಾಕ್ಕೊಳ್ಳಿ. ಈ ರೀತಿ ನೀವು ಈ ಕಡೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಹಾಕ್ಕೊಂಡಿರ್ತೀರ ಅಷ್ಟೇ ನಾವು ಎಂಡಿಂಗ್ನಲ್ಲೂ ಅಷ್ಟೇ ಹಾಕ್ಕೋಬೇಕು. ಇನ್ ಬಿಟ್ವೀನ್ ಮಿಡಲ್ನಲ್ಲಿ 2 ಚೈನನ್ನು ಹಾಕ್ಕೊತೀವಿ. ಅಲ್ಲಿನ ಕುಚ್ಚಿಗೋಸ್ಕರ 2 ಚೈನನ್ನು ಹಾಕ್ಕೊಂಡಿದ್ದೀನಿ.
ಸೊ ಈ ರೀತಿ 6 ಚೈನ್ ಹಾಕಿದ ನಂತರ 2 ಚೈನ್ ಹಾಕ್ಕೊಳ್ಳೋಣ. 6 ಡಬಲ್ ಕ್ರೋಶಾ ಹಾಕಿದ ನಂತರ ನಂತರ ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶವನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ನಂತರ ಇದನ್ನು ಅಷ್ಟೇ ಅದರ ಲೆವೆಲ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಮನಾಗಿ ನಾವಲ್ಲಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ನೋಡ್ಕೊಳ್ಳಿ ನೆಕ್ಸ್ಟ್ ಹಾಗೆ ಡಿಸೈನ್ನ ಹೇಗೆ ಕಂಟಿನ್ಯೂ ಮಾಡ್ಕೊಳೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡಿಸೈನ್ ರೆಡಿಯಾಗಿದೆ ಎರಡನೇದು. ನಂತರ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ರೌಂಡ್ ಬೀಡನ್ನು ಹಾಕ್ಕೊಳ್ಳೋಣ. ನಂತರ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಳ್ಳೋಣ. ಇದು ಬಂದ್ಬಿಟ್ಟು ಸ್ಲ್ಯಾಂಟಿಗೋಸ್ಕರ ಸ್ಲ್ಯಾಂಟಾಗಿ ಇಟ್ಕೋಬೇಕು, ಸ್ಲ್ಯಾಂಟಿಂಗ್ ಆರ್ಚ್ಗೆ. ಸೊ ಈ ರೀತಿ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಡಿಸ್ಟೆನ್ಸ್ಗೆ ನಾವು ಸ್ಲ್ಯಾಂಟಿಂಗ್ ಆರ್ಚ್ ನೀಡಲ್ನ ಲಾಕ್ ಮಾಡ್ಕೊಂಡಿದ್ವಿ ಅಂತ. ಸೊ ಅಷ್ಟೇ ಡಿಸ್ಟೆನ್ಸ್ಗೆ ಇದನ್ನು ಸಹ ಲಾಕನ್ನು ಮಾಡ್ಕೋಬೇಕು. ಅಂದರೆ ಟ್ರಿಬಲ್ ಕ್ರೋಶದ ಮೂಲಕ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ 3 ಟೈಮ್ ನಾವಿಲ್ಲಿ ದಾರವನ್ನು ಲಾಕ್ ಮಾಡ್ಕೋಬೇಕು. ನಂತರ 2 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ನೀವಿಲ್ಲಿ ಸ್ಟಾರ್ಟಿಂಗ್ನಲ್ಲಿ ಟ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ 14 ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ರೆ ಕಂಪ್ಲೀಟಾಗಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ನಾವು ಎಲ್ಲೆಲ್ಲಿ ಹಾಕ್ಕೊತೀವಿ ಅಲ್ಲಿ ನಾವು 14 ಡಬಲ್ ಕ್ರೋಶೆನೇ ಹಾಕ್ಕೋಬೇಕು. ನೋಡ್ಕೊಳ್ಳಿ ನಿಮಗೆ ಯಾವ ಹೈಟ್ಗೆ ನೀವು ಹಾಕ್ಕೊಂಡಿರ್ತೀರ ಟ್ರಿಬಲ್ ಕ್ರೋಶೆ ಆ ಲೆವೆಲ್ಗೆ ನೀವು ಎಷ್ಟು ಫಿಲ್ ಮಾಡಿರ್ತೀರ ಕಂಪ್ಲೀಟಾಗಿ ಅಷ್ಟೇ ಹಾಕ್ಕೊಳ್ಳೋಣ. ನಂತರ ಲಾಕ್ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಳ್ಳೋಣ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ 3 ಚೈನನ್ನು ಹಾಕ್ಕೊಳ್ಳೋಣ. ಈ 3 ಚೈನ್ನ ಒಳಗಡೆ ಸಹ ನಾನಿಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. ಸೊ 3 ಚೈನ್ ಹಾಕಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಫ್ಲವರ್ ಬೀಡನ್ನು ಹಾಕ್ಕೊಳ್ಳೋಣ. ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಸ್ಲೈಡ್ ಮಾಡಿಕೊಂಡು ಬೀಡನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಬೀಡನ್ನು ಲಾಕ್ ಮಾಡಿದ ನಂತರ ಬೀಡನ್ನ ಲೆವೆಲ್ಗೆ ನಾನಿಲ್ಲಿ ಲೇಸ್ಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿದ ನಂತರ ಮತ್ತೆ ಬಟ್ಟೆನ ರಿವರ್ಸ್ ಮಾಡ್ಕೊಳ್ಳೋಣ. ನಂತರ ಬೀಡ್ಗೆ ನಾವಿಲ್ಲಿ ಲಾಕ್ ಬೇಕಲ್ಲ ಬ್ಯಾಕ್ ಸೈಡ್ಗೆ. ಸೊ ಲಾಕ್ ಮಾಡ್ಕೊಂಡಿದ್ದಕ್ಕೋಸ್ಕರ ನಾವಿಲ್ಲಿ 6 ಚೈನನ್ನು ಹಾಕ್ಕೊಳ್ಳೋಣ. 6 ಚೈನ್ ನೋಡಿ ಚೆಕ್ ಮಾಡ್ಕೋಬೇಕು, ನಿಮಗೆ 6 ಚೈನ್ ಬೇಕಾ ಇಲ್ಲ 5 ಚೈನ್ಗೆ ಲಾಕ್ ಆಗುತ್ತಾ, ಇದನ್ನು ಈ ರೀತಿ ಚೆಕ್ ಮಾಡಿಕೊಂಡು ಅದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ನಂತರ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ನೋಡಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು 3 ಚೈನ್ ಲೆವೆಲ್ಗೆ ಅದರ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ಲಾಕನ್ನು ಹಾಕಿದಾಗಿದೆ. ಈಗ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನಾವು ಬೀಡ್ನ ಬ್ಯಾಕ್ ಸೈಡ್ಗೆ 6 ಚೈನ್ ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆ ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ನಿಮಗೆ ಬೇಕು ಅಂದರೆ ಟ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳಿ, ಸ್ವಲ್ಪ ಹೈಟಾಗಿ ಬರುತ್ತೆ ಡಿಸೈನು. ನಾನಿಲ್ಲಿ ಡಬಲ್ ಕ್ರೋಶೆಯನ್ನು ಮಾತ್ರ ಮಾಡ್ತಾಯಿದ್ದೀನಿ. 6 ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. 6 ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ನೆಕ್ಸ್ಟು 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕಿದ ನಂತರ ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶೆಯನ್ನು ಹಾಗೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ 2 ಚೈನ್ ಹಾಕಿದ ನಂತರ ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಕಂಪ್ಲೀಟಾಗಿ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಆದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಸೇಮ್ ಇದೇ ರೀತಿ ನಾವು ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ಡಿಸೈನ್ ರೆಡಿಯಾಗಿದೆ. 6 + 6 ಒಟ್ಟು 12 ಡಬಲ್ ಕ್ರೋಶೆ ಮಿಡಲ್ನಲ್ಲಿ 2 ಚೈನ್ ಹಾಕ್ಕೊಂಡು ರೆಡಿಯಾಗಿದೆ. ಸೊ ಇದೇ ರೀತಿ ನಾವು ಡಿಸೈನ್ನ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕು. ನಂತರ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ ನಂತರ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸಿಂಗಲ್ ಕ್ರೋಶೆ ಹಾಕಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ರೌಂಡ್ ಬೀಡನ್ನು ಹಾಕ್ಕೊಳ್ಳೋಣ. ಮತ್ತು ಸ್ಲ್ಯಾಂಟಿಂಗ್ ಆರ್ಚನ್ನ ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೋಬೇಕು. ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾವು 1 ಟ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ಡಿಸೈನನ್ನು ಒಂದು ಸ್ಲ್ಯಾಂಟಿಂಗ್ ಆರ್ಚು ಮತ್ತು ಹಾಗೆಯೇ 6 + 2 ಚೈನ್ ಹಾಕ್ಕೊಂಡು 6 ಡಬಲ್ ಕ್ರೋಶಾ ಈ ರೀತಿ ಒಂದು ಫ್ಲವರ್ ಬೀಡು ಒಂದು ರೌಂಡ್ ಬೀಡನ್ನು ಮೂಲಕ ನಾನು ಸ್ಲ್ಯಾಂಟಿಂಗ್ ಆರ್ಚ್ ನಾರ್ಮಲ್ ಆರ್ಚನ್ನ ಮಾಡ್ಕೊತಾ ಹೋಗ್ತಿದ್ದೀನಿ. ಸೊ ಒಂದೇ ಸ್ಟೆಪ್ನಲ್ಲಿ ನಾನಿಲ್ಲಿ 2 ಡಿಸೈನನ್ನು ತೋರಿಸಿದ್ದೀನಿ. ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಸೊ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡಿಕೊಂಡು ರೆಡಿಯಾಗಿದೆ. ಕಂಪ್ಲೀಟಾಗಿ ಡಿಸೈನ್ ರೆಡಿಯಾಗಿದೆ. ಇದಕ್ಕೆ ಕುಚ್ಚನ್ನು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಕುಚ್ಚನ್ನು ಹಾಕಿದಾಗಿದೆ, ರೆಡಿಯಾಗಿದೆ. 120 ಎಳೆನಲ್ಲಿ ನಾನಿಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಫೋಲ್ಡಿಂಗ್ನಲ್ಲಿ 240 ಅಂದರೆ 240 ಎಳೆನಲ್ಲಿ ನಾನು ಯೆಲ್ಲೋ ಕಲರ್ನಲ್ಲಿ ರಾಯಲ್ ಬ್ಲೂ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ನಾನು ನಿಮಗೆ ಡಿಸೈನನ್ನು ತೋರಿಸ್ತಾ ಇದ್ದೀನಿ.
ಗೃಹಿಣಿಯ ಕಲಿಕೆ ಚಾನಲ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕನ್ನು ಕೊಡಿ. ನನ್ನ ಚಾನಲ್ ಪ್ರತಿಯೊಂದು ವಿಡಿಯೋನ ಲೈಕನ್ನು ಮಾಡಿ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಗೃಹಿಣಿಯ ಕಲಿಕೆ ಚಾನಲ್ಗೆ ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.